ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂಥ ಮೀನ್ಸ್ 13th August ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ 1919ರಲ್ಲಿ ಮುಂಬೈನಲ್ಲಿ ಸತ್ಯಾಗ್ರಹ ಸಭೆಯನ್ನು ಆಯೋಜಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಹಾಗೆ ಆಪ್ಷನ್ 4 ಏನಂತ ಇದೆ ಅಂದ್ರೆ ಈ ಮೌಲಾನಾ ಅಬುಲ್ ಕಲಾಂ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದೇ ಒಂದು 1919 ಇಸ್ವಿ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ 1919 ಸಮಯದಲ್ಲಿ ಈ ರೌಲತ್ ಕಾಯ್ದೆ ಬರುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದೆನ್ ಮೌಂಟೆಗೋ ಚಮ್ಸ್ಫರ್ಡ್ ಕಾಯ್ದೆ ಬಂದಿರೋದು ಯಾವಾಗ ಅಂತ ಕೇಳ್ತಾನೆ. ಇದೇ ಒಂದು 1919ರಲ್ಲಿ ಬರುತ್ತೆ, ಸರಿನಾ? ಸೊ ಭಾರತ ಸರ್ಕಾರ ಕಾಯ್ದೆ 1919 ಅಂದ್ರೂ ಕೂಡ ಅದೇ. ಅಂಡ್ ದೆನ್ ಮೌಂಟೆಗೋ ಚಮ್ಸ್ಫರ್ಡ್ ಕಾಯ್ದೆ ಅಂದ್ರೂ ಕೂಡ ಅದೇ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ಕಿರಿಯ ವಯಸ್ಸಿನ ಯಾವ ಒಬ್ಬ ಅಧ್ಯಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಹೇಳ್ಬೇಕಾಗುತ್ತೆ ಮೌಲಾನಾ ಅಬುಲ್ ಕಲಾಂ ಅಂತ. ಸೊ ಯಾವೊಂದು ವರ್ಷ? 1923ರ ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳಿದಾನೆ. ಅಂಡ್ ದೆನ್ ಗೋಪಾಲಕೃಷ್ಣ ಗೋಖಲೆ ಅವರು ಯಾವೊಂದು INC ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳ್ಬೇಕಾಗುತ್ತೆ ವಾರಣಾಸಿ ಅಧ್ಯಕ್ಷರಾಗಿದ್ರು ಇವರು. 1905ರ ವಾರಣಾಸಿ ಅಥವಾ ಬನಾರಸ್ನ ಅಧ್ಯಕ್ಷರು ಯಾರಾಗಿದ್ರು ಅಂತ ನೋಡಿದ್ರೆ ಗೋಪಾಲಕೃಷ್ಣ ಗೋಖಲೆ. ಈ ಗೋಪಾಲಕೃಷ್ಣ ಗೋಖಲೆ ಅವರನ್ನ ನಾವು ಈ ಗಾಂಧೀಜಿಯವರ ರಾಜಕೀಯ ಗುರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಋಗ್ವೇದದಲ್ಲಿ ಗವಿಷ್ಠಿ ಎಂಬ ಪದದ ಮುಖ್ಯ ಅರ್ಥವೇನು ಅಂತ ಕೇಳಿದಾನೆ. ಋಗ್ವೇದ ಮತ್ತೆ ಈ ಒಟ್ಟಿನಲ್ಲಿ ವೇದಗಳೇನು ಬರ್ತಾವಲ್ವಾ, 4 ವೇದಗಳಲ್ಲಿ ಕೆಲವೊಂದು ಪದಗಳು ಇಂಪಾರ್ಟೆಂಟ್ ಆಗ್ತವೆ ನಿಮಗೆ. ಆ ಪದಗಳ ಅರ್ಥಗಳನ್ನ ಕೇಳ್ತಾ ಹೋಗ್ತಾನೆ, ಸರಿನಾ? ಸೊ ಇಲ್ಲಿ ಗವಿಷ್ಠಿ ಅನ್ನುವ ಒಂದು ಪದದ ಅರ್ಥ ಕೇಳಿದಾನೆ. ಈ ಗವಿಷ್ಠಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಗೋವುಗಳಿಗಾಗಿ ನಡೆಯುವ ಒಂದು ಸಂಘರ್ಷ ಅಥವಾ ಯುದ್ಧ ಅಂತ ನಾವು ಕರಿತೀವಿ, ಸರಿನಾ? ಸೊ ಇಲ್ಲಿ ದನಗಳಿಗಾಗಿ ಅಂತ, ಒಟ್ಟಿನಲ್ಲಿ ದನಗಳು ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಒಂದು ದನಗಳಿಗಾಗಿ ಅಥವಾ ಗೋವಿಗಾಗಿ ನಡೀತಕ್ಕಂತಹ ಒಂದು ಯುದ್ಧವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಗವಿಷ್ಠಿ ಅಂತ ಕರಿತಾ ಇದ್ವಿ. ಯಾವಾಗ? ಋಗ್ವೇದದ ಸಮಯದಲ್ಲಿ. ಋಗ್ವೇದದಲ್ಲಿ ಟೋಟಲಿ ಎಷ್ಟು ಮಂಡಲಗಳು ಕಂಡುಬರ್ತವೆ ಅಂತ ನೋಡಿದ್ರೆ 10 ಮಂಡಲಗಳು ಕಂಡುಬರ್ತವೆ, ಸರಿನಾ? ಅದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅಂಡ್ ದೆನ್ ಟೋಟಲಿ ಶ್ಲೋಕಗಳು ಎಷ್ಟು ಕಂಡುಬರ್ತವೆ? 1028 ಶ್ಲೋಕಗಳು ಅಲ್ಲಿ ಕಂಡುಬರ್ತವೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ IMF ಪ್ರಕಾರ 2024ರ ವರ್ಷಕ್ಕೆ ಭಾರತದ ಯೋಜಿತ GDP ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದಾನೆ. IMF ನಮ್ಮ ಭಾರತದ GDP ಎಷ್ಟಾಗುತ್ತೆ ಅಂತ ಹೇಳಿದಾನೆ ಅಂತ, ಅಷ್ಟೇ ಸಿಂಪಲ್ ಆಗಿ. ಎಷ್ಟು ಹೇಳಿದ್ದಾರೆ ಅಂತಂದ್ರೆ 6.4% ಬೆಳವಣಿಗೆ ಆಗುತ್ತೆ ನಮ್ಮ ಭಾರತದ ಒಂದು GDP ಅಂತ ಹೇಳಿದ್ದಾರೆ. ವಾಟ್ ಯು ಮೀನ್ ಬೈ GDP? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ, ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ಫುಲ್ ಫಾರ್ಮ್. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ನ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಮಿಷನ್ ಪ್ರಾರಂಭವಾಗಿರೋದು ಯಾವಾಗ ಅಂದ್ರೆ 2016ರಲ್ಲಿ. 2016ಕ್ಕೆ ಯಾಕೆ ಕೇಳಿದಾನೆ ಅಂತ ನೋಡಿದ್ರೆ 10 ವರ್ಷ ಪೂರ್ಣಗೊಂಡಿದ್ದಾವೆ ಆ ಸ್ಕೀಮ್ಗಳು. ಸೊ ಅದಕ್ಕೆ ಆ ಒಂದು ಸ್ಕೀಮ್ಗಳನ್ನ ಕೇಳ್ತಾ ಬರ್ತಾ ಇದ್ದಾನೆ. ಸೊ 2016ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಗ್ತದೆ. ಈ ಅಭಿಯಾನದ ಅಡಿಯಲ್ಲಿ 300 ಗ್ರಾಮೀಣ ಸಮೂಹಗಳನ್ನು ಸಕಾಲಿಕ ಮತ್ತು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ. ಎಷ್ಟು ಗ್ರಾಮಗಳನ್ನು ಅಂತಂದ್ರೆ 300 ಗ್ರಾಮೀಣ ಸಮೂಹಗಳನ್ನು ಸಕಾಲಿಕ ಮತ್ತು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ. ಉದ್ದೇಶ ಸ್ಥಳೀಯ ಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಪ್ರಚೋದನೆಯನ್ನು ನೀಡುವ ಮೂಲಕ ಹಾಗೂ ಮೂಲಭೂತ ಸೇವೆಗಳನ್ನು ಹೆಚ್ಚಿಸುವ ಮೂಲಕ ಮತ್ತು ಸುಸಂಘಟಿತ ಗ್ರಾಮೀಣ ಸಮೂಹಗಳನ್ನು ರಚಿಸುವ ಮೂಲಕ ಗ್ರಾಮೀಣ ಸಮೂಹಗಳಲ್ಲಿ ಸಮಗ್ರ ಪರಿವರ್ತನೆಯನ್ನು ತರುವುದು ಈ ಮಿಷನ್ನ ಉದ್ದೇಶವಾಗಿದೆ. ಸರಿ, ನಾನು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಈ ಒಂದು ಮಿಷನ್ ಯಾವೊಂದು ವರ್ಷ ಬಂದಿದೆ ಅಂತ ಅದು ನಿಮಗೆ ಕೇಳಬಹುದು. 2016 ಅಂತ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಕೆಳಗಿನ ಯಾವ ಸ್ಥಳವು ಲಕ್ಷದ್ವೀಪಕ್ಕೆ ಸಂಬಂಧ ಹೊಂದಿಲ್ಲ ಅಂತ ಕೇಳಿದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಕವರತ್ತಿ ಅಂತ ಕೊಟ್ಟಿದ್ದಾರೆ. ಹೌದು, ಇದು ಲಕ್ಷದ್ವೀಪಕ್ಕೆ ಸಂಬಂಧ ಹೊಂದಿರತಕ್ಕಂಥ ಒಂದು ದ್ವೀಪವಾಗಿದೆ. ಮಿನಿಕಾಯ್, ಇದು ಕೂಡ ನಿಮಗೆ ಲಕ್ಷದ್ವೀಪಕ್ಕೆ ಸಂಬಂಧ ಹೊಂದಿರತಕ್ಕಂಥ ಒಂದು ದ್ವೀಪವಾಗಿದೆ. ಅಂಡ್ ದೆನ್ ಅಗಟ್ಟಿ ಅಂತ ಬರುತ್ತೆ. ಅಗಟ್ಟಿ ಅದು ನಿಮಗೆ ಈ ಒಂದು ಲಕ್ಷದ್ವೀಪಕ್ಕೆ ಸಂಬಂಧ ಹೊಂದಿರತಕ್ಕಂಥ ಒಂದು ದ್ವೀಪವಾಗಿದೆ. ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ, ಕಣ್ಣೂರು ಅನ್ನೋದು. ಈ ಕಣ್ಣೂರು ಅನ್ನೋದು ಏನಿದೆ ಅಲ್ವಾ, ಇದು ಕಣ್ಣೂರು ಲಕ್ಷದ್ವೀಪದಲ್ಲಿ ಕಂಡುಬರೋದಿಲ್ಲ. ಇದು ಕಂಡುಬರೋದು ಎಲ್ಲಿ ಅಂದ್ರೆ ಕೆ ಫಾರ್ ಕಣ್ಣೂರು, ಕೆ ಫಾರ್ ಕೇರಳ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಿಟಿ ಆಗಿದೆ. ಯಾವುದು? ಕಣ್ಣೂರು ಅನ್ನೋದು. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಬಂಗಾಳ ಕೊಲ್ಲಿಯ ಉತ್ತರ ಭಾಗವನ್ನು ಉತ್ತರ ಕರ್ಜರ್, ನಾರ್ತ್ ಕರ್ಜರ್ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಅಂತ. ಯಾವುದು? ಬಂಗಾಳ ಕೊಲ್ಲಿಯ ಉತ್ತರ ಭಾಗವನ್ನ. ಸೊ ಇಲ್ಲಿ ಬಂಗಾಳ ಕೊಲ್ಲಿ ತಗೊಳ್ಳಿ. ಇವಾಗ ಎಲ್ಲಿದೆ ಬಂಗಾಳ ಕೊಲ್ಲಿ? ಇಲ್ಲಿ ಬಂಗಾಳ ಕೊಲ್ಲಿ ಇದೆ. ಸೊ ಈ ಬಂಗಾಳ ಕೊಲ್ಲಿಯ ಉತ್ತರ ಭಾಗವನ್ನ ನಾರ್ತ್ ಕರ್ಜರ್, ನಾರ್ತ್ ಸರ್ಕಾರ್ ಅಂತ ನಾವು ಹೇಳ್ತೀವಲ್ವಾ, ಉತ್ತರ ಸರ್ಕಾರ ಅಂತ ಕರೀತಾರಂತೆ. ಮೀನ್ಸ್ ಅದನ್ನ ಕರ್ಜರ್ ಅಂತಾನೆ ಅವ್ನು ಮೆನ್ಷನ್ ಮಾಡಿದ್ದಾನೆ, ಸರಿನಾ? ಸೊ ನಾರ್ತ್ ಕರ್ಜರ್ ಅಂತ ಕರೀತಾರೆ ಅಂತೆ. ದಕ್ಷಿಣ ಭಾಗವನ್ನ ಏನಂತ ಕರೀತಾರೆ ಅಂತ? ದಕ್ಷಿಣ ಭಾಗವನ್ನ ಏನಂತ ಕರೀತಾರೆ? ಏನ್ ಸೌತ್ ಕರ್ಜರ್ ಅಂತ ಕರೀತಾರ? ಕರೆಯಲ್ಲ. ಅಲ್ಲಿ ಕೋರಮಂಡಲ ಕರಾವಳಿ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಈ ಕೋರಮಂಡಲ ಕರಾವಳಿ ಯಾವೊಂದು
ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಅವಾಗೂ ಹೇಳ್ಬೇಕಾಗುತ್ತೆ ತಮಿಳುನಾಡು ರಾಜ್ಯದಲ್ಲಿ ಅಂತ. ಅದಾದ ನಂತರ ಸರ್ಕಾರ ತೀರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಒಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಉತ್ಕಲ ತೀರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ. ವಂಗ ತೀರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಅವಾಗ ನೀವು ಹೇಳ್ಬೇಕಾಗಿರೋದು ಯಾವುದು ಅಂದ್ರೆ ವೆಸ್ಟ್ ಬೆಂಗಾಲ್ ರಾಜ್ಯ ಅಂತ ಹೇಳ್ಬೇಕಾಗುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗಾದ್ರೆ ಈ ಒಂದು ಕೇರಳದ ಕರಾವಳಿ ತೀರವನ್ನು ನಾವು ಏನಂತ ಕರಿತೀವಿ? ಮಲಬಾರ್ ಕರಾವಳಿ ತೀರ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಕೇಳ್ಬೋದು, ಕೇಳ್ತಾನೆ. ಅಂಡ್ ದೆನ್ ಮಹಾರಾಷ್ಟ್ರದ್ದು ಕೊಂಕಣ ಕರಾವಳಿ ತೀರ ಅಂತ ಕರಿತೀವಿ. ನಮ್ಮ ಕರ್ನಾಟಕದ ಕೆನರಾ ಕರಾವಳಿ ತೀರ ಅಂತ ಕರಿತೀವಿ, ಅಥವಾ ಮ್ಯಾಕ್ರಲ್ ಕರಾವಳಿ ತೀರ ಅಂತ ಕೂಡ ಕರಿತೀವಿ. ಯಾಕೆ ಮ್ಯಾಕ್ರಲ್ ಕರಾವಳಿ ತೀರ ಅಂತ ಕರಿತೀವಿ? ಮ್ಯಾಕ್ರಲ್ ಅನ್ನುವ ಮೀನುಗಳು ಜಾಸ್ತಿ ಕಂಡುಬರ್ತವೆ ನಮ್ಮ ಒಂದು ಕರಾವಳಿ ತೀರದಲ್ಲಿ. ಮೀನ್ಸ್ ಈ ಮಂಗಳೂರು, ಉತ್ತರ ಕನ್ನಡ ಮತ್ತೆ ಯಾವುದು ಉಡುಪಿ. ಸೊ ಈ 3 ಜಿಲ್ಲೆಗಳ ಏನು ಪಕ್ಕ ಕಡಲಿದೆ ಅಲ್ವಾ, ಸೊ ಅಲ್ಲಿ ಜಾಸ್ತಿ ಈ ಒಂದು ಮ್ಯಾಕ್ರಲ್ ತಳಿಯ ಮೀನುಗಳು ಕಂಡುಬರೋದ್ರಿಂದ ಮ್ಯಾಕ್ರಲ್ ಕಡಲ ತೀರ ಅಂತ ಕರೀತಾರೆ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನ ಕೇಂದ್ರ ಸರ್ಕಾರಿ ಹುದ್ದೆಗಳಲ್ಲಿ ಅವುಗಳನ್ನು ಸಮಾನವೆಂದು ಪರಿಗಣಿಸಲಾಗದಿದ್ದರೂ ಪ್ರತಿಷ್ಠೆ, ಸಂಬಳ ಮತ್ತು ಇತರ ಸೌಲಭ್ಯಗಳ ಅಡಿಯಲ್ಲಿ ವಿಷಯದ ಅಡಿಯಲ್ಲಿ ಯಾವ ಹುದ್ದೆ ಅತ್ಯುನ್ನತವಾಗಿದೆ ಅಂತೆ? ಸೊ 3 ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇವು 4 ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದು ಹೀಗೆ ಹೈ ಇದೆ, ಇದು ಲೋ ಇದೆ. ಮೀನ್ಸ್ ಪ್ರೆಸಿಡೆಂಟ್ ಹೈ ಇರ್ತಾರೆ, ಅದ್ರ ಕೆಳಗಡೆ ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಅದ್ರ ಕೆಳಗಡೆ ಈ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಸರಿನಾ? ಸೊ ಅವ್ರ ಕೆಳಗಡೆ ಈ ಮತ್ತೆ ಬೇರೆ ಬೇರೆ ಹುದ್ದೆಗಳು ಬರ್ತವೆ ಅಂತ ಏನು ಮಾಡ್ತೀವಲ್ವಾ, ಸೊ ಆ ಥರ ನಾವು ಮಾಡಿಲ್ಲ. ಬಟ್ ಆದರೂ ಕೂಡ ಅವರ ಒಂದು ಸಂಬಳ ಬೇರೆ ಬೇರೆ ಒಂದು ರೀತಿಯಿಂದ ಯಾವುದು ಒಂದು ಅತ್ಯುನ್ನತವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಭಾರತೀಯ ಖಾತೆ ಅಧಿಕಾರಿ ಅಂತ ಕೊಟ್ಟಿದ್ದಾನೆ. ಭಾರತೀಯ ಮೀನ್ಸ್ ತೆರಿಗೆ ಸಂಗ್ರಹಾಧಿಕಾರಿ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ವಿದೇಶ ಸೇವಾಧಿಕಾರಿ ಅಂತ ಕೊಟ್ಟಿದ್ದಾನೆ. ಮತ್ತೆ ಭಾರತ ರಕ್ಷಣಾ ಸೇವಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅತಿ ಹೆಚ್ಚು ಯಾವುದು ಅಂತ ನೋಡೋದಾದ್ರೆ ಈ ಭಾರತೀಯ ವಿದೇಶಾಂಗ ಸೇವಾಧಿಕಾರಿ, IFS ಅಧಿಕಾರಿ ಅಂತ ನಾವು ಹೇಳ್ತೀವಿ. ಸೊ ಅವರು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾರೆ ಈ ಕೊಟ್ಟಿರೋ ಆಪ್ಷನ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಕಂಪ್ಯೂಟರ್ನಲ್ಲಿ Ctrl+R ನ ಉಪಯೋಗವೇನು ಅಂತ ಕೇಳಿದಾನೆ. ಏನಾದರೂ ನಾವು ವೆಬ್ ಬ್ರೌಸರಲ್ಲಿ Ctrl+R ಅನ್ನ ನಾವು ಪ್ರೆಸ್ ಮಾಡಿದ್ರೆ ಅಲ್ಲಿ ರಿಫ್ರೆಶ್ ಆಗುತ್ತೆ. MS ವರ್ಡ್ನಲ್ಲಿ ನಾವು ಆ ರೈಟ್ ಸೈಡ್ ಅಲೈನ್ ಮಾಡೋಕ್ಕೆ, ರೈಟ್ ಸೈಡ್ ಯಾವುದೋ ಒಂದು ಪ್ಯಾರಾಗ್ರಾಫನ್ನು ಈ ಒಂದು ಬಲಕ್ಕೆ ಜೋಡಿಸಲು ನಾವು Ctrl+R ಅನ್ನ ಕ್ಲಿಕ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. Ctrl+R ರೈಟ್ ಅಲೈನ್ ಅಂತ ಬರುತ್ತೆ. ಸರಿನಾ? Ctrl+L ಲೆಫ್ಟ್ ಅಲೈನ್ ಅಂತ ಬರುತ್ತೆ ನಿಮಗೆ ಎಲ್ಲಿ ವೆಬ್ ಬ್ರೌಸರಲ್ಲಿ, ಸಾರಿ MS ವರ್ಡಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಯಾನಿಕ್ ಸಂಯುಕ್ತವಾಗಿದೆ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ ಸೋಡಿಯಂ ಕ್ಲೋರೈಡ್ ಅದಕ್ಕೆ ಸಂಯುಕ್ತವಾಗಿದೆ. ಯಾವುದು? ಅಯಾನಿಕ್ ಸಂಯುಕ್ತ, ಅಯಾನಿಕ್ ಕಾಂಪೌಂಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2000 ಇಸ್ವಿಯಲ್ಲಿ ಯಾವ ಕಂಪನಿಯನ್ನು ಸ್ಥಾಪಿಸಲಾಯಿತು? ಈ ಕ್ವಶನ್ ನಾನು ನಿಮಗೆ ಹೇಳಿಲ್ವಾ? ಹೇಳಿದ್ದೀನಲ್ವಾ? ಸೊ ಯಾವುದು ವಡಾಫೋನ್ ಬಗ್ಗೆ ಕೇಳಿದ್ರು, ಥರ್ಡ್ ಶಿಫ್ಟಲ್ಲಿ ಕೇಳಿದ್ರು. ಫಸ್ಟ್ ಡೇ ಎಕ್ಸಾಮಿನ ಥರ್ಡ್ ಶಿಫ್ಟಲ್ಲಿ ಕೇಳಿದ್ರು. ಮೇ ಬಿ 7th ಆಗಸ್ಟ್ ಥರ್ಡ್ ಶಿಫ್ಟಲ್ಲಿ ಕೇಳಿದ್ರು. ಇದು ಏನಂತ ಕೇಳಿದ್ರು? ವಡಾಫೋನ್ ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂತ. ಸೊ ಅವಾಗ ನಾನು ನಿಮಗೆ ಹೇಳಿದೆ 2007ರಲ್ಲಿ ಅದು ಸ್ಥಾಪನೆ ಆಗಿದೆ ಅಂತ. ಹಾಗೆ ನಿಮಗೆ ಬೇರೆವು ಕೂಡ ಹೇಳಿದ್ದೆ ಅಲ್ವಾ ನಾನು, ಯಾವುದು ಇದನ್ನು ಕೂಡ ಹೇಳಿದ್ದೀನಿ, BSNL ಯಾವಾಗ ಸ್ಥಾಪನೆ ಆಗಿದೆ? 2000 ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ ಅಂತ. ಹಾಗಾದ್ರೆ ಏರ್ಟೆಲ್ ಮತ್ತೆ ಈ ಐಡಿಯಾ ಕಂಪನಿಗಳು ಯಾವಾಗ ಸ್ಥಾಪನೆ ಆಗಿದೆ ಅಂತ ಅದನ್ನು ಕೂಡ ನಿಮಗೆ ಹೇಳಿದ್ದೀನಿ. ಯಾವಾಗ? 1995 ಅಲ್ಲಿ ಅವು ಸ್ಥಾಪನೆ ಆಗಿದ್ದಾವೆ ಅಂತ. ಹಾಗಾದ್ರೆ ಜಿಯೋ ಯಾವಾಗ ಸ್ಥಾಪನೆ ಆಗಿದೆ? ಜಿಯೋ ಕಂಪನಿ ಸ್ಥಾಪನೆ ಆಗಿದ್ದು 2016ರಲ್ಲಿ. ಆ್ಯಂಡ್ ದೆನ್ ಈ VI ಅಂತ ಹೊಸದಾಗಿ ಒಂದು ಸಿಮ್ ಬಂದಿದೆ, ಗೊತ್ತಾ? ಯಾವ ಸಿಮ್ VI ಅನ್ನೋದು? ವಡಾಫೋನ್ ಪ್ಲಸ್ ಐಡಿಯಾ ಅನ್ನೋದು ಸೇರಿ VI ಅಂತ ಒಂದು ಹೊಸದಾಗಿ ಸಿಮ್ ಬಂದಿದೆ. ಸೊ ಈ ಸಿಮ್ ಎರಡು ಕೂಡ ಮರ್ಜ್ ಆಗಿರೋದು ಯಾವ ಒಂದು ವರ್ಷ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳ್ಬೇಕಾಗುತ್ತೆ 2018 ಅಂತ. ಒಂದು ರೀತಿಯ ಪ್ರಶ್ನೆಗಳು ಬರ್ತಾ ಇದಾವೆ ಅಂದ್ರೆ ಆ ರೀತಿಯ ಪ್ರಶ್ನೆಗಳ ಮೇಲೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾ ಹೋಗ್ತಾನೆ, ಬೇರೆ ಬೇರೆ ಕಂಪ್ನಿಗಳನ್ನ ಕೇಳ್ತಾ ಹೋಗ್ತಾನೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ ಕೇಳ್ಬೋದು, ಅದಕ್ಕೆ ಹೇಳಿದ್ದೀನಿ. ಇದನ್ನು ಕೂಡ ಬಂದಿದೆ ನೋಡಿ ಪ್ರಶ್ನೆ, ಖುಷಿ ಆಗ್ತಿದೆ. ಆ್ಯಂಡ್ ದೆನ್ ಇದರ ಒಂದು ಅಡಿಬರಹ, ಇದರ ಒಂದು ಥೀಮ್ ಏನಾಗಿದೆ ಕೆಳಗಡೆ ನೋಡೋದಾದ್ರೆ ಕನೆಕ್ಟಿಂಗ್ ಇಂಡಿಯಾ ಅಂತ ಬರುತ್ತೆ. ಇದರದ್ದು BSNL ಕೆಳಗಡೆ ಇದೆ ಅಲ್ವಾ ಒಂದು ಟ್ಯಾಗ್ ಲೈನ್. ಏನಿದೆ ಟ್ಯಾಗ್ ಲೈನು? ಕನೆಕ್ಟಿಂಗ್ ಇಂಡಿಯಾ ಅಂತ. ಸೊ ಹಾಗಾದ್ರೆ ಹೇಳ್ಬೋದಾ ಈ ಒಂದು ಐಡಿಯಾದ ಥೀಮ್ ಏನಾಗಿತ್ತು ಅಂತ? ಸರಿನಾ? ಟ್ಯಾಗ್ ಲೈನ್ ಏನಾಗಿತ್ತು ಅಂತ ಐಡಿಯಾದು ಮತ್ತೆ ಈ ಒಂದು ಏರ್ಟೆಲ್ ಕಂಪ್ನಿದು. ಜಿಯೋ ನಿಮಗೆ ಗೊತ್ತಿರುತ್ತೆ ನಾರ್ಮಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, MS ವರ್ಡ್ನಲ್ಲಿ ಫೈಲನ್ನು ಮರು ಹೆಸರಿಸಿದ ನಂತರ ಏನಾಗುತ್ತದೆ ಅಂತೆ? ಫೈಲ್ ನೇಮ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಏನು ಚೇಂಜ್ ಆಗಲ್ಲ, ಜಸ್ಟ್ ಫೈಲ್ ನೇಮ್ ಮಾತ್ರ ಚೇಂಜ್ ಆಗುತ್ತೆ. ಅದು ಒಳಗಡೆ ಇರೋ ಎಲ್ಲ ಡಾಟಾವು ಕೂಡ ಸೇಮ್ ಇರುತ್ತೆ ಅಷ್ಟೇ. ಸೊ ಆ ರೀತಿ ಯಾವ್ದು ಆಪ್ಷನ್ ಇರುತ್ತಲ್ಲ ಅದಕ್ಕೆ ನೀವು ಟಿಕ್ ಹಾಕಿ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಕೇಂದ್ರ ವಿಜಿಲೆನ್ಸ್ ಆಯೋಗ CVC ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಈ CVC ಸ್ಥಾಪನೆ ಆಗಿರೋದು 1964ರಲ್ಲಿ. ಸರಿನಾ? ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಅಂತ ಸಾಕಷ್ಟು ಸರಿ ಕೇಳಿದ್ದಾರೆ. ಕೆ ಸಂತಾನಂ ಸಮಿತಿ. ಸರಿನಾ? ಕೆ ಸಂತಾನಂ ಸಮಿತಿ ಅಂತ ನಾವು ಹೇಳ್ತೀವಿ. ಸಂತಾನಂ ಸಮಿತಿ. ಈ ಕ್ವಶನ್ ಏನಿದೆ ಅಲ್ವಾ, ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ. ಇದು ಸಾಕಷ್ಟು ರಿಪೀಟ್ ಆಗಿದೆ. ಯಾವ ಒಂದು ಸಮಿತಿಯ ಮೇರೆಗೆ ಈ ಒಂದು CVC ಸ್ಥಾಪನೆ ಆಯಿತು ಅಂತ. ಸೊ ಅದು 1964ರಲ್ಲಿ ಸ್ಥಾಪನೆ ಆಗಿದೆ. ಯಾವ ಒಂದು ಆಯೋಗದ ಅನ್ವಯ ಅಂತಂದ್ರೆ ಸಂತಾನಂ ಆಯೋಗದ ಅನ್ವಯ. ಸರಿನಾ? ಸೊ ಹಾಗಾದ್ರೆ ಸಂತಾನಂ ಆಯೋಗವನ್ನ ಯಾವ ಒಂದು ವರ್ಷ ರಚಿಸಲಾಯಿತು? 1963ರಲ್ಲಿ ರಚನೆ ಮಾಡಲಾಗಿರುತ್ತದೆ. ಅದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಈ CVC ಏನಿದೆ ಅಲ್ವಾ, ಇದಕ್ಕೆ 2003ರ ಅಡಿಯಲ್ಲಿ ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡಲಾಗಿದೆ. ಯಾವಾಗ ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡಲಾಗಿದೆ
ಆಗಿದೆ ಅಂತ ಕೇಳ್ತಾನೆ. 64ರಲ್ಲಿ ಅದನ್ನು ರಚನೆ ಮಾಡಿದ್ರೆ ಅದಕ್ಕೆ ಶಾಸನಬದ್ಧ ಸ್ಥಾನವನ್ನು ನೀಡಿರೋದು ಯಾವಾಗ ಅಂದರೆ 2003ರಲ್ಲಿ ಅದನ್ನು ನೀಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ 2025 ಎಂದರೇನು ಅಂತ ಕೇಳಿದ್ದಾನೆ. ಸೊ ಏನು ಯೋಜನೆ ಇದು? ದೇಶಾದ್ಯಂತ ರೈಲು ನಿಲ್ದಾಣಗಳನ್ನು ಆಧುನೀಕರಿಸುವುದು ಮತ್ತು ಪ್ರಯಾಣಿಕರ ಸೌಲಭ್ಯಗಳನ್ನು ನವೀಕರಿಸುವುದು ಇದರ ಉದ್ದೇಶವಾಗಿದೆ. ಯಾವುದು? ಅಮೃತ್ ಭಾರತ್ ಸ್ಟೇಷನ್ ಯೋಜನೆ 2025 ಅನ್ನೋದು. ಸರಿನಾ? ಈ ಯೋಜನೆಯ ಅಡಿಯಲ್ಲಿ ಉತ್ತಮ ಕಾಯುವ ಸಭಾಂಗಣಗಳು, ಆಧುನಿಕ ಟಿಕೆಟ್ ಕೌಂಟರ್ಗಳು, ಸ್ವಚ್ಛ ಶೌಚಾಲಯಗಳು, ಲಿಫ್ಟ್, ಎಸ್ಕಲೇಟರ್ಗಳು, ಸೈನೇಜ್, ಉಚಿತ ವೈಫೈ, ಉತ್ತಮ ಸಂಪರ್ಕ ಮತ್ತು ಪರಿಸರ ಸ್ನೇಹಿ ವಿನ್ಯಾಸಗಳನ್ನು ನಿಲ್ದಾಣಗಳಲ್ಲಿ ಒದಗಿಸಲಾಗುವುದು ಎಂದು ಹೇಳಲಾಗಿದೆ. ಯಾವೊಂದು ಸ್ಕೀಮಿನ ಅಡಿಯಲ್ಲಿ? ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಯಾವೊಂದು ವರ್ಷ ಬಂದಿದೆ? 2025ರಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ವಜ್ರ ಪ್ರಹಾರ್ ಯುದ್ಧಾಭ್ಯಾಸವನ್ನು ಯಾವ 2 ದೇಶಗಳ ನಡುವೆ ನಡೆಸಲಾಗುತ್ತದೆ ಅಂತ ಕೇಳಿದಾನೆ. ವಜ್ರ ಪ್ರಹಾರ್ ಆಲ್ರೆಡಿ ಕ್ವಶನ್ ರಿಪೀಟ್ ಆಗಿದೆ ಅಲ್ಲ, ಇದು ರಿಪೀಟೆಡ್ ಕ್ವಶನ್. ಇದು ನಮ್ಮ ಭಾರತ ಮತ್ತು ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ನಡುವೆ ಈ ಒಂದು ಅಭ್ಯಾಸ ನಡೆಸುತ್ತದೆ. ಸರಿನಾ? ಯಾವ ಒಂದು ಅಭ್ಯಾಸ? ವಜ್ರ ಪ್ರಹಾರ್ ಅನ್ನೋದು. ಸರಿನಾ? ಇದೊಂದು ದ್ವಿಪಕ್ಷೀಯ ಜಂಟಿ ವಿಶೇಷ ಪಡೆಗಳ ಮಿಲಿಟರಿ ವ್ಯಾಯಾಮವಾಗಿದೆ. ಇದರ ಉದ್ದೇಶ 2 ದೇಶಗಳ ವಿಶೇಷ ಪಡೆಗಳ ನಡುವೆ ತರಬೇತಿ, ಅನುಭವ ಮತ್ತು ಪರಸ್ಪರ ಸಹಕಾರವನ್ನು ಹೆಚ್ಚಿಸುವುದಾಗಿದೆ. ವಜ್ರ ಪ್ರಹಾರವನ್ನು ಯಾವೊಂದು ವರ್ಷದಿಂದ ಸ್ಥಾಪನೆ ಮಾಡಲಾಗಿದೆ ಅಂದರೆ 2010ರಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ದೆನ್ ಎಷ್ಟನೇ ಆವೃತ್ತಿ ಆಗಿತ್ತು ಈ ವರ್ಷ? 2010 ಅಂದರೆ ಇದು 2025 15ನೇ ಆವೃತ್ತಿ ಆಗಿರುತ್ತೆ. ಸರಿನಾ? ಇದು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಡೋಹಾದಲ್ಲಿ ಆಯೋಜಿಸಲಾಗಿತ್ತು. ಸರಿನಾ? ಯಾವುದನ್ನು? ಈ ಒಂದು ವಜ್ರ ಪ್ರಹಾರ ಎಂಬ ಯುದ್ಧಾಭ್ಯಾಸವನ್ನು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಅಮೇಲಿಯಾ ಕೇರ್ ಮಹಿಳಾ ಕ್ರಿಕೆಟಿಗ ಯಾವ ದೇಶಕ್ಕೆ ಸೇರಿದವರು ಅಂತ. ಈ ಕ್ವಶನ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಲ್ವಾ? ಫೋಟೋ ಗೀಟೋ ಎಲ್ಲ ತಂದು ಹಾಕಿದ್ದೆ ಅಲ್ಲ ನಾನು ನಿಮಗೆ. ಯಾವುದೋ ಬುಮ್ರಾನ್ ತಂದು ಹಾಕಿದ್ದೆ, ಹರ್ಷದೀಪ್ ತಂದು ಹಾಕಿದ್ದೆ, ಅಮೇಲಿಯಾ ಕೇರ್ದು 1 ಸರಿ ಅಲ್ಲ 2 ಸರಿ ತಂದು ಹಾಕಿದ್ದೆ. ಸರಿನಾ? ಯಾಕಂದರೆ ODI ಕ್ರಿಕೆಟರ್ ಆಫ್ ದ 2024 ಇಯರ್ ಇವರೇ. ಆ್ಯಂಡ್ ದೆನ್ ICCಯ 2024 ಮಹಿಳಾ ಕ್ರಿಕೆಟರ್ ಕೂಡ ಇವರೇ. ಸರಿನಾ? 2 ಪ್ರಶಸ್ತಿ ಇವರೇ ತಗೊಂಡಿದ್ದಾರೆ. ಯಾರು? ಅಮೇಲಿಯಾ ಕೇರ್ ಅನ್ನೋರು. ವರ್ಲ್ಡ್ ಕಪ್ ಗೆದ್ರಲ್ವಾ ನ್ಯೂಜಿಲೆಂಡ್ ಅವರು. ಯಾರ ಒಂದು ನೇತೃತ್ವದ ಅಡಿಯಲ್ಲಿ, ಮೀನ್ಸ್ ಯಾರ ಒಂದು ಕ್ಯಾಪ್ಟನ್ಶಿಪ್ ಅಡಿಯಲ್ಲಿ ಹೇಳ್ಬೋದಾ? ಸೋಫಿ ಡಿವೈನ್ ಅಂತ ಹೇಳ್ತೀವಿ. ಆ ಸೋಫಿ ಡಿವೈನ್ ಅವರ ಒಂದು ಕ್ಯಾಪ್ಟನ್ಶಿಪ್ ಅಡಿಯಲ್ಲಿ ಇವರು ಬೌಲರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಚೆನ್ನಾಗಿ ವಿಕೆಟ್ ತೆಗಿತಾರೆ, ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ ಫೈನಲ್ ಅಲ್ಲಿ. ಹಾಗೆ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಆದವರು ಯಾರು ಅಂದರೆ ಇದೇ ಅಮೇಲಿಯಾ ಕೇರ್ ಅವರು. ಸೊ ಇದೇ ಅಮೇಲಿಯಾ ಕೇರು ಹಾಗೆ ಸೋಫಿ ಡಿವೈನ್ ಅವರಿಂದನೇ ಮೇ ಬಿ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು ನಾವು, ನ್ಯೂಜಿಲೆಂಡ್ ಅವರು. ಸರಿನಾ? ಎಷ್ಟನೇ ಆವೃತ್ತಿ? 9ನೇ ಆವೃತ್ತಿ T20 ವರ್ಲ್ಡ್ ಕಪ್. ಯಾವ ದೇಶ ಗೆದ್ದಿದೆ? ನ್ಯೂಜಿಲೆಂಡ್ ದೇಶ ಗೆದ್ದಿದೆ. ಅದಕ್ಕೆ ಪ್ರಮುಖ ಕೊಡುಗೆಯನ್ನು ಕೊಟ್ಟವರು ಯಾರು ಅಂತಂದ್ರೆ ಇವರಿಬ್ಬರನ್ನ ಹೆಸರು ಹೇಳ್ತೀವಿ. ಸೊ ಇಲ್ಲಿ ಅಮೇಲಿಯಾ ಕೇರ್ ಅವರು ಯಾವ ಒಂದು ದೇಶ ಕ್ರಿಕೆಟಿಗರ್ ಆಗಿದ್ದಾರೆ ಅಂತಂದ್ರೆ ನ್ಯೂಜಿಲೆಂಡ್ ದೇಶದ ಕ್ರಿಕೆಟಿಗರ್ ಆಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಇದಕ್ಕೆ ಯಾಕೆ ಹೇಳಿದ್ದಾರೆ ಅಂದ್ರೆ ICC ಮಹಿಳಾ ಕ್ರಿಕೆಟಿಗ ಪ್ರಶಸ್ತಿಯನ್ನು ಇವರು 2024ರಲ್ಲಿ ಪಡೆದಿದ್ದಾರೆ. ಹಾಗಾದ್ರೆ ಪುರುಷರಲ್ಲಿ ಯಾರು ಪಡೆದಿದ್ದಾರೆ? ಕೇಳಿದ್ದಾನೆ ಆಲ್ರೆಡಿ. ಯಾರು? ಬುಮ್ರಾ. ಸರಿನಾ? ಯಾರು? ಬುಮ್ರಾ. T20 ಅಲ್ಲಿ ಈ ಒಂದು ICC ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ನಮ್ಮ ಭಾರತದ ವ್ಯಕ್ತಿ ಯಾರು? ಹರ್ಷದೀಪ್ ಸಿಂಗ್. ಹಾಗಾದರೆ ಮಹಿಳಾ ವಿಭಾಗದಲ್ಲಿ ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೋದಾ? ಟೆಸ್ಟಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಟೆಸ್ಟಲ್ಲೂ ಕೂಡ ತೊಗೊಂಡವ್ರು ಯಾರು ಅಂದರೆ ಪುರುಷರ ವಿಭಾಗದಲ್ಲಿ ಬುಮ್ರಾನೇ. ಸರಿನಾ? ಟೆಸ್ಟಲ್ಲೂ ಕೂಡ ಬುಮ್ರಾನೇ ತೊಗೊಂಡಿದ್ದಾರೆ. ಹಾಗಾದರೆ ಮಹಿಳಾ ವಿಭಾಗದಲ್ಲಿ ಈ ಒಂದು T20ಯಲ್ಲಿ ಯಾರಿಗೆ ಪ್ರಶಸ್ತಿ ನೀಡಲಾಗಿದೆ ಹೇಳ್ಬೋದಾ? ಅವತ್ತು ನಾನು ನಿಮ್ಗೆ ಹೇಳಿದ್ದೀನಿ, ಫೋಟೋ ಕೂಡ ಎಲ್ಲ ಚೆನ್ನಾಗಿ ನೋಡಿದ್ದೀರಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತದ 244 ಜಿಲ್ಲೆಗಳಲ್ಲಿ ಇತ್ತೀಚೆಗೆ ನಡೆಸಲಾದ ಸಮಗ್ರ ನಾಗರಿಕ ರಕ್ಷಣಾ ಅಣುಕು ಡ್ರಿಲ್ ಅನ್ನು ಯಾವ ಕಾರ್ಯಾಚರಣೆಯ ಹೆಸರಿನಿಂದ ಕರೆಯಲಾಗುತ್ತದೆ? ಯಾವುದು? ಆಪರೇಷನ್ ಅಭ್ಯಾಸ್ ಅಷ್ಟೇ. ಆಪರೇಷನ್ ಅಭ್ಯಾಸ್, ಆಪರೇಷನ್ ಮಹಾದೇವ್, ಆಪರೇಷನ್ ಸಿಂಧೂರ, ಆ್ಯಂಡ್ ದೆನ್ ಆಪರೇಷನ್ ಇನ್ನೊಂದು ಯಾವ್ದು ಬರುತ್ತೆ ರೀಸೆಂಟಾಗಿ ನಡೀತಲ್ಲ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳನ್ನು ಹಿಡಿದು ಹೊಡೆದ್ರಲ್ಲ, ಅದೊಂದು ಆಪರೇಷನ್. ಅದನ್ನೊಂದು ನೋಡ್ಕೊಳ್ಳಿ ನೀವು, ಅದು ಎಕ್ಸಾಕ್ಟ್ ನೆನಪು ಬರ್ತಿಲ್ಲ. ಸರಿನಾ? ಸೊ ಈ ಅಭ್ಯಾಸಗಳೇನಿದಾವಲ್ಲ, ಮೀನ್ಸ್ ಈ ಒಂದು ಆಪರೇಷನ್ ಏನಿದಾವಲ್ವ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಮಾಕ್ ಡ್ರಿಲ್ ನಡೆಸಿರ್ತಕ್ಕಂಥ ಒಂದು ಆಪರೇಷನ್ ಯಾವುದು ಅಂದರೆ ಆಪರೇಷನ್ ಅಭ್ಯಾಸ ಅನ್ನೋದು. ಸರಿನಾ? ಸೊ ಅಲ್ಲಿ ಹೋಗಿ ದಾಳಿ ಮಾಡಿ ಬಂದಿರೋದು ವೈಮಾನಿಕ ದಾಳಿ ಏನಿದೆಯಲ್ಲ, ಆ ಒಂದು ದಾಳಿ ಮಾಡಿರೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆಪರೇಷನ್ ಸಿಂಧೂರ ಅಂತ ಕರಿತೀವಿ. ಆ್ಯಂಡ್ ದೆನ್ ಆಪರೇಷನ್ ಮಹಾದೇವ್ ಏನು ಅಂತಂದರೆ ಅಲ್ಲಿ ಏನು ಕೊಂದಿದ್ರಲ್ವ 26 ಜನರಿಗೆ, ಆ ಕೊಂದಿರ್ತಕ್ಕಂತಹ 26 ಜನರಿಗೆ ಕೊಂದಿರ್ತಕ್ಕಂತಹ ಟೆರರಿಸ್ಟ್ಗಳಲ್ಲಿ 3 ಜನ ಟೆರರಿಸ್ಟ್ಗೆ ಕೊಂದಿರ್ತಕ್ಕಂಥ ಒಂದು ಆಪರೇಷನ್ ನಾವೇನಂತ ಕರಿತೀವಿ ಅಂದರೆ ಆಪರೇಷನ್ ಮಹಾದೇವ ಅಂತ ಕರಿತೇವೆ. ಸರಿನಾ? ಅದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದು ಟೋಟಲಿ ಎಷ್ಟು ಜಿಲ್ಲೆಗಳಲ್ಲಿ ನಡೆಸಲಾಗಿತ್ತು ಅಂತ ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ. ಇದನ್ನು ಕೂಡ ಹೇಳಿದ್ದೀನಿ ನಿಮಗೆ, 244 ಅಂತ. ನೆಕ್ಸ್ಟ್ ನಿಮ್ಮ ಡಿ ಗ್ರೂಪ್ ಎಕ್ಸಾಮ್ ಯಾರ್ದಿದೆ ಅಲ್ವಾ, ಅವ್ರು ಇದನ್ನು ನೋಡ್ಕೊಳ್ಳಿ. ಈ ಕ್ವಶನ್ ಬರೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾವುದು ಈ 244 ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಹಾಗಾದರೆ ನಮ್ಮ ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೀತು ಅಂತ ಹೇಳ್ಬೋದಾ? ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆದಿದೆ? ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದಲ್ಲಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಅಥವಾ ಘೋಷಿಸಲಾದ ಹೊಸ ಅಕ್ಕಿ ತಳಿ ಯಾವುದು? ಇದು ಯಾವುದು? ರೀಸೆಂಟಾಗಿ ಅಂದರೂ ಮೀನ್ಸ್ 8 to 10 months ಆಯಿತು ಅನಿಸುತ್ತೆ. ಇದು ಲಾಸ್ಟ್ ಇಯರ್ ಆಗಸ್ಟಲ್ಲಿ
ಇದನ್ನ ಮಾಡಿದ್ದಾರೆ, ಇದನ್ನ ಘೋಷಣೆ ಮಾಡಿದ್ದಾರೆ ಸರಿನಾ. ಸೊ ಯಾವುದು ಒಂದು ಅಕ್ಕಿ ಅಂತ ನೋಡೋದಾದ್ರೆ ಈ ಒಂದು ರೈಸ್ 100 ಕಮಲಾ ಅನ್ನೋದು ಸರಿನಾ, ಕಮಲಾ ರೈಸ್ ಅಂತ ನಾವು ಹೇಳ್ತೀವಿ ಅಥವಾ ರೈಸ್ 100 ಅಂತ ನಾವು ಹೇಳ್ತೀವಿ. ಈ ಒಂದು ರೈಸನ್ನ, ಈ ಒಂದು ಅಕ್ಕಿಯ ಒಂದು ಹೊಸ ತಳಿಯನ್ನ ಘೋಷಣೆಯನ್ನ ಮಾಡಿದೆ ಯಾವುದು, ನಮ್ಮ ಭಾರತ ಸರಿನಾ. ಹಾಗೆ ಇನ್ನೊಂದನ್ನ ಮಾಡಿದೆ ಯಾವುದು ಅಂದ್ರೆ ಪೂಸಾ DST ರೈಸ್ ಅನ್ನೋದನ್ನ. ಸೊ ಬಟ್ ಜಾಸ್ತಿ ನಿಮ್ಗೆ ಕೇಳಿರೋದು ಯಾವುದು ಅಂದ್ರೆ ಈಗ ಆಲ್ರೆಡಿ ಒಂದೆರಡು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾನೆ ಯಾವುದು, ಈ ಕಮಲಾದ ಬಗ್ಗೆ ಸರಿನಾ. ಕಮಲಾ ಅನ್ನೋದು ಯಾವ ಒಂದು ತಳಿ ಆಗಿದೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಈ ಒಂದು ಅಕ್ಕಿಯ ತಳಿ ಆಗಿದೆ ಅಂತ ನೀವು ಹೇಳ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ ಕೇಳಬಹುದು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ ರಸಾಯನಶಾಸ್ತ್ರದಲ್ಲಿ ಚಿನ್ನದ ಹಾಳೆಯ ಗೋಲ್ಡ್ ಫೋಮ್ ಪ್ರಯೋಗವನ್ನು ನಡೆಸಿದವರು ಯಾರು ಅಂತ ಕೇಳಿದ್ದಾರೆ ಸರಿನಾ. ಯಾರು ನಡೆಸಿದ್ದಾರೆ, ಒಂದು ರುದರ್ಫೋರ್ಡ್ ಅವರು, ಯಾರು ಅರ್ನೆಸ್ಟ್ ರುದರ್ಫೋರ್ಡ್ ಅವರು, ಹಾಗೆ ಹ್ಯಾನ್ಸನ್ ಗೀಗರ್ ಅವರು ಈ ಒಂದು ಪ್ರಯೋಗವನ್ನು ನಡೆಸಿದ್ದಾರೆ ಸರಿನಾ. ಗೊತ್ತಿರಲಿ ಕೇಳ್ತಾನೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯಗಳ ವಿಶೇಷ ಹಕ್ಕುಗಳನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ವಿಶೇಷ ಹಕ್ಕುಗಳನ್ನು ಯಾವ ಒಂದು ಭಾಗದಲ್ಲಿ ನೀಡಲಾಗಿದೆ, 21ನೇ ಭಾಗದಲ್ಲಿ ನೀಡಲಾಗಿದೆ. ಯಾವ ಆರ್ಟಿಕಲ್ ಇಂದ ಯಾವ ಆರ್ಟಿಕಲ್ ವರೆಗೆ, 371A ಆರ್ಟಿಕಲ್ ಇಂದ 371J ಆರ್ಟಿಕಲ್ ವರೆಗೂ, 371 ಆರ್ಟಿಕಲ್ ಇಂದ 371J ಆರ್ಟಿಕಲ್ ವರೆಗೂ. 371 ಅಲ್ಲಿ ಯಾವ್ಯಾವ ರಾಜ್ಯಗಳ ಒಂದು ಮೀಸಲಾತಿ ಬಗ್ಗೆ ಹೇಳುತ್ತೆ, ಈ ಒಂದು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಕೆಲವು ಪ್ರಾಂತ್ಯಗಳ ಬಗ್ಗೆ ಹೇಳುತ್ತೆ ಸರಿನಾ. 371 ಎದ್ರ ಬಗ್ಗೆ ಹೇಳುತ್ತೆ, 371A ಕೇಳ್ತಾನೆ ನೋಡಿ. ಇದು 371A ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದೆ. ಬಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಸಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ಈ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದೆ ಸರಿನಾ. ಅದಾದ ನಂತರ ಡಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ಈ ಒಂದು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ಈ ಯಾವುದಕ್ಕೆ ಸಂಬಂಧಿಸಿದೆ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದೆ. ಆ್ಯಂಡ್ ದೆನ್ ಎಫ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿದೆ. ಆ್ಯಂಡ್ ದೆನ್ ಜಿ ಯಾವುದಕ್ಕೆ ಸಂಬಂಧಿಸಿದೆ, ಇದೊಂದು ಮಿಜೋರಾಂಗೆ ಸಂಬಂಧಿಸಿದೆ ಸರಿನಾ. ಆ್ಯಂಡ್ ದೆನ್ ಎಚ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಅರುಣಾಚಲ ಪ್ರದೇಶ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಬರುತ್ತೆ, ABCDEFGH ಐ ಮೀನ್ಸ್ ಮೀನ್ಸ್ ಗೋವಾಕ್ಕೆ ಸಂಬಂಧ ಹೊಂದಿದೆ ಯಾವುದು, 371I ಅನ್ನೋದು. ಆ್ಯಂಡ್ ದೆನ್ ಜೆ ಅನ್ನೋದು, ಜೆ ಫಾರ್ ನಮ್ಮ ಕರ್ನಾಟಕಕ್ಕೆ ಸರಿನಾ. ಜೆ ಫಾರ್ ನಮ್ಮ ಕರ್ನಾಟಕ, JK ಜಮ್ಮು ಕಾಶ್ಮೀರ ನೆನ್ಪಿಟ್ಕೊಳ್ಳಿ. JK ನಮ್ಮ ಜೆ ಅಂತಂದ್ರೆ ನಮ್ಮ ಕರ್ನಾಟಕ ನೆನಪು ಬರ್ತದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1834ರಲ್ಲಿ ಭಾರತಕ್ಕೆ ಬಂದ ನಂತರ ಲಾರ್ಡ್ ಮೆಕಾಲೆ ಯಾವ ಪ್ರಮುಖ ದಾಖಲೆಯನ್ನು ಪ್ರಸ್ತುತಪಡಿಸಿದರು. ಮೆಕಾಲೆ ಮಿನಿಟ್ಸ್ ಎಜುಕೇಷನ್ ಅನ್ನುವ ಒಂದು ಪ್ರಸ್ತುತವನ್ನು ಪಡಿಸ್ತಾರೆ ಸರಿನಾ. ಮೆಕಾಲೆ ಮಿನಿಟ್ಸ್ ಅಂತ ನಾವು ಕರಿತೀವಿ ಅದನ್ನು. ಅದು ಯಾವುದಕ್ಕೆ ಸಂಬಂಧಿಸಿದೆ, ಎಜುಕೇಷನ್ಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಆವೃತ್ತಿಯಾಗಿತ್ತದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ನಾಗಾಲ್ಯಾಂಡ್ನಲ್ಲಿ ಇತ್ತೀಚೆಗೆ ಯಾವ ಹೊಸ ಜಿಲ್ಲೆಯನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವೊಂದು ಜಿಲ್ಲೆಯನ್ನು ಗುರುತಿಸಲಾಗಿದೆ, ಮೇಲೂರಿ ಎಂಬ ಒಂದು ಜಿಲ್ಲೆಯನ್ನು 17ನೇ ಜಿಲ್ಲೆಯಾಗಿ ಗುರುತಿಸಿದೆ ಸರಿನಾ. ಸೊ ಆ ಮೇಲೂರಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖ ಟ್ರೈಬ್ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಪೋಚೂರಿ ನಾಗ ಎಂಬ ಒಂದು ಟ್ರೈಬ್ ಕಂಡುಬರುತ್ತೆ ಯಾವಲ್ಲಿ, ಈ ಮೇಲೂರಿ ಎಂಬಲ್ಲಿ. ಮೇಲೂರಿ ಎಲ್ಲಿ ಕಂಡುಬರುತ್ತೆ, ಈ ಒಂದು ನಾಗಾಲ್ಯಾಂಡ್ನಲ್ಲಿ ಕಂಡುಬರ್ತಕ್ಕಂಥ ಒಂದು 17ನೇ ಜಿಲ್ಲೆಯಾಗಿದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆಯ ವಿಷಯವೇನು ಅಂತ ಕೇಳಿದ್ದಾನೆ. ಏನಿದೆ ವಿಷಯ, ವಿಕಸಿತ್ ಭಾರತ 2047ಕ್ಕಾಗಿ ವಿಕಸಿತ್ ರಾಜ್ಯ ಅಂತ ಹೇಳಿದ್ದಾನೆ ಸರಿನಾ. ಸೊ ಇದು ಗೊತ್ತಿರಲಿ ಕೇಳಬಹುದು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ದಹಸಾಲ ವ್ಯವಸ್ಥೆಯನ್ನು, ಅದು ಶಾಲಾ ಅಲ್ಲ, ದಹಸಾಲ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ದಹಸಾಲ ವ್ಯವಸ್ಥೆಯನ್ನ ಪ್ರಾರಂಭಿಸಿದ ಮೊಘಲ್ ದೊರೆ ಯಾರು ಅಂತಂದ್ರೆ ಈ ಅಕ್ಬರ್ ಅವರು ಸರಿನಾ. ಸೊ ಇವರು ಇದನ್ನ 1580ರಲ್ಲಿ ಅಕ್ಬರ್ ಅವರ ಹಣಕಾಸು ಸಚಿವ ರಾಜಾ ತೋದರಮಲ್ ಜಾರಿಗೆ ತಂದರು. ಈ ವ್ಯವಸ್ಥೆಯು ಭೂ ಕಂದಾಯ ಸಂಗ್ರಹದ ವ್ಯವಸ್ಥೆಯಾಗಿದ್ದು ಇದು 10 ವರ್ಷಗಳ ಅವಧಿಯಲ್ಲಿ ಸರಾಸರಿ ಇಳುವರಿ ಮತ್ತು ಬೆಲೆಗಳ ಲೆಕ್ಕಾಚಾರವನ್ನು ಆಧರಿಸಿದೆ ಸರಿನಾ. ಯಾವುದು, ದಹಸಾಲ ಅನ್ನೋ ವ್ಯವಸ್ಥೆ. ಈ ಕ್ವಶನ್ ಕೇಳಿದ ನೋಡಿ. ಈ ಕ್ವಶನ್ ಕೂಡ ಈ ಅಕ್ಬರ್ ಮೇಲೆ ಸ್ವಲ್ಪ ರಿಪೀಟೆಡ್ ಆಗಿರತಕ್ಕಂಥ ಕ್ವಶನ್ ಇದು, ಯಾವುದು, ದಹಸಾಲ ಮೇಲೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಕುಮೌನಿ ಭಾಷೆ ಯಾವ ಒಂದು ರಾಜ್ಯಕ್ಕೆ ಸೇರಿದೆ. ಕುಮೌನಿ ಭಾಷೆ, ಕುಮೌನಿ ಎಲ್ಲಿ ಕಂಡು ಬರುತ್ತೆ, ಕುಮೌನಿ ಒಂದು ಪ್ರಾಂತ್ಯ ಇಲ್ಲಿ ಉತ್ತರಾಖಂಡದಲ್ಲಿ ಅಲ್ವಾ, ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಕುಮೌನಿ ಒಂದು ಭಾಷೆಯು ಕೂಡ ನಿಮಗೆ ಉತ್ತರಾಖಂಡದಲ್ಲೇ ಕಂಡು ಬರುತ್ತೆ ಸರಿನಾ. ಉತ್ತರಾಖಂಡದ ಕುಮಾವುನ್ ಪ್ರಾಂತ್ಯದಲ್ಲಿ ಕಂಡು ಬರುತ್ತೆ ಎಸ್ಪೆಷಲಿ ಸರಿನಾ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟನ್ನಿನ ಪ್ರಧಾನಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಕ್ಲೈಮೆಂಟ್ ಅಟ್ಲಿ ಅನ್ನೋನು ಭಾರತಕ್ಕೆ ಸ್ವತಂತ್ರ ಬಂದಾಗ ಪ್ರಧಾನಮಂತ್ರಿ ಆಗಿರ್ತಾನೆ, ನೆನ್ಪಿಟ್ಕೊಳ್ಳಿ ಕೇಳ್ಬೋದು, ಕೇಳ್ತಾನೆ. ಅಂಡ್ ದೆನ್ 1930ರ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಿ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಹೇಳ್ಬೇಕಾಗುತ್ತೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅನ್ನುವ ವ್ಯಕ್ತಿ ಪ್ರಧಾನಿಯಾಗಿದ್ದ ಅಂತ. ಹಾಗಾದ್ರೆ ಹೇಳ್ಬೋದಾ 1857ರ ದಂಗೆಯ ಸಮಯದಲ್ಲಿ ಪ್ರಧಾನಿ ಯಾರಾಗಿದ್ರು ಬ್ರಿಟನ್ನಿನ ಪ್ರಧಾನಿ ಅಂತ ಹೇಳ್ಬೋದಾ, ಹೇಳಿ ನೋಡೋಣ, ಕಮೆಂಟ್ ಮಾಡಿ ಅದನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಕಂದು ಕಲ್ಲಿದ್ದಲನ್ನು ಭಾರತದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಬ್ರೌನ್ ಕೋಲ್ ಅಂತ. ಬ್ರೌನ್ ಕೋಲ್ ಅಂತ ನಾವು ಯಾವುದನ್ನ ಕರಿತೀವಿ, ಲಿಗ್ನೈಟ್ ಅನ್ನ ಕರಿತೀವಿ. ಬ್ಲ್ಯಾಕ್ ಕೋಲ್ ಅಂತ ನಾವು ಯಾವುದನ್ನ ಕರಿತೀವಿ, ಅಂಥ್ರಾಸೈಟ್ ಅನ್ನ ಕರಿತೀವಿ ಸರಿನಾ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತ ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆಗಳಲ್ಲಿ ಸ್ಥಾನಗಳ ಮೀಸಲಾತಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನೆ. ಲೋಕಸಭೆಯಲ್ಲಿ ಅಂತ ಕೇಳಿದ್ರೆ SC ST ಲೋಕಸಭೆಗೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ 300
330 ಅಂತ ಹೇಳಬೇಕಾಗುತ್ತೆ. ಏನಾದರೂ ವಿಧಾನಸಭೆಯಲ್ಲಿ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ 332 ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ಆಂಗ್ಲೋ ಇಂಡಿಯನ್ಸ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? ಲೋಕಸಭೆಯಲ್ಲಿ 331. ಆ್ಯಂಡ್ ದೆನ್ ವಿಧಾನಸಭೆಯಲ್ಲಿ ಎಷ್ಟನೇದು ಆಂಗ್ಲೋ ಇಂಡಿಯನ್ಸ್ ಬಗ್ಗೆ ಹೇಳ್ತಾ ಇತ್ತು? 333. ನೆನ್ಪಿಟ್ಕೊಳ್ಳಿ, 4 ಕೂಡ ಸೀರೀಸಲ್ಲಿ ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತೆಹರಿ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದ್ದಾನೆ. ಸೊ ಇವಾಗಲೇ ನನ್ನ ಫ್ರೆಂಡ್ ಜೊತೆ ಡಿಸ್ಕಷನ್ ಮಾಡ್ತಾ ಇದೆ. ಸೊ ಅವಾಗ ಅವರು ಕೇಳಿರೋ ಕ್ವಶನ್ ಕೂಡ ಇದೆ, ತೆಹರಿ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರದ ಅಣೆಕಟ್ಟು ಯಾವುದು ಅಂತ. ಸೊ ಇದು ಕ್ವಶನೇ ಬಂದಿದೆ, ಜಸ್ಟ್ ನಾನು ಕೂಡ ಇವಾಗ ನೋಡಿದೆ ಇದು, ಸರಿನಾ? ಸೊ ಯಾವ ನದಿ ಮೇಲೆ ಅಂತಂದರೆ ಭಾಗೀರಥಿ ನದಿ ಮೇಲೆ ಈ ಒಂದು ತೆಹರಿ ಅಣೆಕಟ್ಟು ಕಂಡು ಬರುತ್ತದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಸಂವಿಧಾನದ 79ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಸಂಸತ್ತಿಗೆ ಸಂಬಂಧಿಸಿದೆ, ಸರಿನಾ? ಸಂಸತ್ತಿನ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಸಂಸತ್ತಿನಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಅಂತ ಕೇಳಬಹುದು. ನಿಮಗೆ ಅವಾಗ ಹೇಳಬೇಕಾಗುತ್ತೆ ಲೋಕಸಭೆ ಪ್ಲಸ್ ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ ಈಕ್ವಲ್ಸ್ ಸಂಸತ್ತು ಅಂತ ಹೇಳಬೇಕಾಗುತ್ತೆ, ಸರಿನಾ? L+R+R=S ಅಂತ, ಸರಿನಾ? ಲೋಕಸಭೆ ಪ್ಲಸ್ ರಾಜ್ಯಸಭೆ ಪ್ಲಸ್ ಈ ಒಂದು ರಾಷ್ಟ್ರಪತಿ ಸೇರಿದಾಗ ನಾವು ಅದನ್ನ ಸಂಸತ್ತು ಅಂತ ಕರಿತೀವಿ. ಈ ಮೂವರಲ್ಲಿ ರಾಷ್ಟ್ರಪತಿ ಏನಿದಾರಲ್ವ ಅವಿಭಾಜ್ಯ ಅಂಗವಾಗಿರ್ತಾರೆ ಲೋಕಸಭೆದು, ಸಂಸತ್ತಿನದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ, ಪ್ರಶ್ನೆಗಳು ಮುಗಿತು. ಇಲ್ಲಿ ಸ್ವಲ್ಪ ನಿಮಗೆ 22 ಭಾಗಗಳನ್ನು ಇಲ್ಲಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಏನೇನಿದೆ ಭಾಗಗಳು? 1ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಭಾರತದ ಭೂಪ್ರದೇಶಗಳ ಬಗ್ಗೆ ಹೇಳುತ್ತೆ. 2ನೇ ಭಾಗ ಪೌರತ್ವದ ಬಗ್ಗೆ ಹೇಳುತ್ತೆ. 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. 4ನೇ ಭಾಗ DPSP ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. 5ನೇ ಭಾಗ 4A ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. 5ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಒಕ್ಕೂಟದ ಬಗ್ಗೆ ಹೇಳುತ್ತೆ. ಅಂಡ್ ದೆನ್ ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ. ಅಂಡ್ ದೆನ್ 6ನೇ ಭಾಗ ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. 7ನೇ ಭಾಗ ಈ ಒಂದು ಪ್ರಸ್ತುತ ರದ್ದಾಗಿದೆ, ಬಟ್ ಇದು ರಾಜ್ಯರ ಬಗ್ಗೆ ಹೇಳ್ತಾ ಇತ್ತು, ಸರಿನಾ? ರಾಜಮನೆತನಗಳ ಬಗ್ಗೆ ಇದು ಹೇಳ್ತಾ ಇತ್ತು. ಅಂಡ್ ದೆನ್ ನೆಕ್ಸ್ಟ್ 8ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಅಂದ್ರೆ ಯೂನಿಯನ್ ಟೆರಿಟರಿ ಬಗ್ಗೆ ಹೇಳುತ್ತೆ, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಅಂಡ್ ದೆನ್ 9ನೇ ಭಾಗ ಪಂಚಾಯತಿ ಬಗ್ಗೆ ಹೇಳುತ್ತೆ. 9A ಭಾಗ ಮುನ್ಸಿಪಾಲಿಟಿ ಬಗ್ಗೆ ಹೇಳುತ್ತೆ. 9B ಭಾಗ ಈ ಒಂದು ಸಹಕಾರಿ ಸಂಘಗಳ ಬಗ್ಗೆ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅಂಡ್ ದೆನ್ ಈ ಒಂದು ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ, ಟ್ರೈಬಲ್ ಏರಿಯಾಸ್ ಬಗ್ಗೆ ಹೇಳೋದು ಯಾವುದು ಅಂದ್ರೆ ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವುದು ಅಂದ್ರೆ 10ನೇ ಭಾಗ. ಅದು ಆದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವುದು ಅಂದ್ರೆ ಈ ಒಂದು 11ನೇ ಭಾಗ. 12ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಫೈನಾನ್ಸು, ಪ್ರಾಪರ್ಟಿ ಮತ್ತು ಕಾಂಟ್ರಾಕ್ಟ್ಸ್ ಬಗ್ಗೆ ಹೇಳುತ್ತೆ, ಸರಿನಾ? ಸೊ ಫೈನಾನ್ಸ್ ಹಣಕಾಸಿನ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವುದು ಅಂದ್ರೆ ಈ ಒಂದು 12ನೇ ಭಾಗ. ಹಾಗಾದ್ರೆ ವಾಣಿಜ್ಯ ವ್ಯಾಪಾರದ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವುದು? 13ನೇ ಭಾಗ. ಅಂಡ್ ದೆನ್ ಈ ಒಂದು ಸರ್ವಿಸ್ ಅಂಡರ್ ಯೂನಿಯನ್ ಅಂಡ್ ಸ್ಟೇಟ್ಸ್, UPSC, KPSC, SPSC ಅಂಡ್ ದೆನ್ JPSC ಇವೆಲ್ಲವೂ ಕೂಡ ಬರ್ತಾವಲ್ವಾ? ಸೊ ಎಲ್ಲವೂ ಕೂಡ ಬರೋದು ಯಾವ ಒಂದು ಭಾಗದ ಅಡಿಯಲ್ಲಿ ಅಂದ್ರೆ 14ನೇ ಭಾಗದ ಅಡಿಯಲ್ಲಿ. ಅಂಡ್ ದೆನ್ ಟ್ರಿಬ್ಯುನಲ್ಸ್, ಆಡಳಿತ ನ್ಯಾಯಾಧಿಕರಣ ಅಂತ ಬರುತ್ತೆ. ಇದು ಎಷ್ಟನೇ ಭಾಗದಲ್ಲಿ ಅಂದ್ರೆ 14A ಭಾಗದ ಅಡಿಯಲ್ಲಿ 42ನೇ ತಿದ್ದುಪಡಿ ಮೂಲಕ ಇದನ್ನು ಸೇರ್ಪಡೆ ಮಾಡ್ತಾರೆ. ಅಂಡ್ ದೆನ್ 15ನೇ ಭಾಗದಲ್ಲಿ ಏನು ಸೇರ್ಪಡೆ ಇದೆ ಅಂದ್ರೆ ಎಲೆಕ್ಷನ್ ಬಗ್ಗೆ ಹೇಳಲ್ಪಟ್ಟಿದೆ. 16ನೇ ಭಾಗದಲ್ಲಿ ಎದ್ರ ಬಗ್ಗೆ ಹೇಳಲ್ಪಟ್ಟಿದೆ ಅಂದ್ರೆ ಸ್ಪೆಷಲ್ ಪ್ರೊವಿಷನ್, ವಿಶೇಷ ಒಂದು ಮೀಸಲಾತಿ ಕೊಡ್ತಾರೆ, ಸರಿನಾ? ಸಮ್ ಸ್ಪೆಷಲಿ ಕ್ಯಾಟಗರಿಗಳಿಗೆ. ಸೊ ಅದ್ರ ಬಗ್ಗೆ ಹೇಳಲ್ಪಟ್ಟಿದೆ. ಅಂಡ್ ದೆನ್ 17ನೇದು ಎದ್ರ ಬಗ್ಗೆ ಹೇಳಲ್ಪಟ್ಟಿದೆ? AB ಡಿ ವಿಲಿಯರ್ಸ್ ನಂಬರ್. ಎದ್ರ ಬಗ್ಗೆ? ಭಾಷೆಯ ಬಗ್ಗೆ ಹೇಳಲ್ಪಟ್ಟಿದೆ, ಸರಿನಾ? ಯಾವುದು? 17ನೇದು ಭಾಷೆಯ ಬಗ್ಗೆ ಹೇಳುತ್ತೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 18ನೇದು ಈ ಒಂದು ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ, ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. 19ನೇದು ಅದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಈ ಮಿಸ್ಲೇನಿಯಸ್ ಅದ್ರ ಬಗ್ಗೆ ಹೇಳುತ್ತೆ, ಸರಿನಾ? ಇದನ್ನ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಏನಂತ ಹೇಳ್ಬೋದು ಗೊತ್ತಿಲ್ಲ, ಬಟ್ ಇದ್ರ ಬಗ್ಗೆ ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 20ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ ಅಂತ ನೋಡೋದಾದ್ರೆ ಈ ಒಂದು ತಿದ್ದುಪಡಿಯ ಬಗ್ಗೆ, ಅಮೆಂಡ್ಮೆಂಟ್ ಬಗ್ಗೆ ಹೇಳುತ್ತೆ, ಸರಿನಾ? 20ನೇ ಭಾಗದಲ್ಲಿ ಒಂದೇ ಒಂದು ವಿಧಿ ಕಂಡು ಬರುತ್ತೆ, 368ನೇ ವಿಧಿ. ಯಾವ ಒಂದು ಭಾಗದಲ್ಲಿ ಒಂದೇ ಒಂದು ವಿಧಿ ಕಂಡು ಬರುತ್ತೆ ಅಂತ ಕೇಳ್ತಾನೆ? 368ನೇ ವಿಧಿಯಲ್ಲಿ ಒಂದೇ ಒಂದು ವಿಧಿ ಕಂಡು ಬರುತ್ತೆ. ಹಾಗಾದ್ರೆ ಮತ್ತೆ ಯಾವ್ಯಾವ ಭಾಗಗಳಲ್ಲಿ ಒಂದೊಂದೇ ವಿಧಿ ಕಂಡು ಬರ್ತವೆ ಅಂತ ಕೇಳ್ತಾನೆ? ಅವಾಗ ಹೇಳ್ಬೇಕಾಗುತ್ತೆ 4A ಭಾಗದಲ್ಲಿ ಒಂದೇ ವಿಧಿ ಕಂಡು ಬರುತ್ತೆ. ಅಂಡ್ ದೆನ್ ಈ ಒಂದು 14A ಭಾಗದಲ್ಲೂ ಕೂಡ ಒಂದೇ ಒಂದು ವಿಧಿ ಕಂಡು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಈ ಟೆಂಪರರಿ, ಟ್ರಾನ್ಸಿಕ್ಷನಲ್ ಅಂಡ್ ಸ್ಪೆಷಲ್ ಪ್ರೊವಿಷನ್, ವಿಶೇಷ ಒಂದು ಪ್ರೊವಿಷನ್ಸ್ ಯಾವೊಂದು ವಿಧಿಯ ಯಾವೊಂದು ಭಾಗದ ಅಡಿಯಲ್ಲಿ ನೀಡಿದ್ದಾರೆ ಅಂದ್ರೆ 21ನೇ ಭಾಗದ ಅಡಿಯಲ್ಲಿ ನೀಡಿದ್ದಾರೆ. ಇದನ್ನ ಕೇಳಿದಾನೆ ಇವಾಗಲೇ, ಇದನ್ನ ನೆನ್ಪಿಟ್ಕೊಳ್ಳಿ, ಅವಾಗಲೇ ಹೇಳಿದೆ ಅಲ್ವಾ? ಅದು ಇದರ ಅಡಿಯಲ್ಲಿ ಕೇಳಿದ್ದಾನೆ. ಅಂಡ್ ದೆನ್ ಶಾರ್ಟ್ ಟೈಟಲ್, ಕಿರು ಶೀರ್ಷಿಕೆ, ಮತ್ತೆ ಕಮೆನ್ಸ್ಮೆಂಟ್, ಅಂಡ್ ದೆನ್ ಅಥಾರಿಟಿವ್ ಟೆಕ್ಸ್ಟ್ ಇನ್ ಹಿಂದಿ ಅಂಡ್ ರೆಪೆಲ್ಸ್ ಅಂತ ಕೇಳಿದ್ದಾನೆ. ಸೊ ಇದೆಲ್ಲವೂ ಕೂಡ ಹೇಳಲ್ಪಟ್ಟಿರ್ತಕ್ಕಂಥ ಒಂದು ಭಾಗ ಯಾವುದು ಅಂದ್ರೆ 22ನೇ ಭಾಗ ಅನ್ನೋದು. 22 ಭಾಗಗಳಲ್ಲಿ ಒಂದು ಭಾಗ ಕೇಳ್ತಾನೆ. 22 ಭಾಗ ಏನಾದರೂ ಕೇಳಿಲ್ಲ ನಿಮಗೆ ಅಂತಂದ್ರೆ ಇಲ್ಲಿಯ ಆರ್ಟಿಕಲ್ಗಳನ್ನು ಕೇಳಿರ್ತಾನೆ. ಎಲ್ಲಿಯ ಆರ್ಟಿಕಲ್ವರೆಗೂ? ಓಕೆ, ಇಲ್ಲಿಯ ಆರ್ಟಿಕಲ್ಗಳನ್ನು ನಿಮಗೆ ಕೇಳಿರ್ತಾನೆ. ಅವುಗಳನ್ನಾದ್ರೂ ನೀವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ 12 ಅನುಸೂಚಿಗಳ ಬಗ್ಗೆ ಕೇಳ್ತಾನೆ, ಅಲ್ಲಿ ಫಿಕ್ಸ್ ಕೇಳ್ತಾನೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಮೇಜರ್ ಡ್ಯಾಮ್ಗಳ ಬಗ್ಗೆ ಇಲ್ಲಿ ಹಾಕಿದ್ದೀನಿ ನೋಡಿ. ಓಕೆ, ಮೇಜರ್ ಡ್ಯಾಮ್ಗಳ ಬಗ್ಗೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನಿಜಾಮ್ ಸಾಗರ ಡ್ಯಾಮ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಒಂದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಒಂದು ನದಿಯ ಮೇಲಿದೆ? ಮಾಂಜ್ರಾ ನದಿಯ ಮೇಲೆ ಕಂಡುಬರುತ್ತೆ ಇದು. ಆ್ಯಂಡ್ ದೆನ್ ಸೋಮಾಸಿಲಾ
ಡ್ಯಾಮ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಸೋಮಾಸಿಲ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪೆನ್ನಾರ್ ನದಿಯ ಮೇಲೆ ಇದು ಕಂಡು ಬರ್ತಾ ಇದೆ. ಶ್ರೀಶೈಲಂ ಡ್ಯಾಮ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವ ಒಂದು ನದಿ ಮೇಲೆ? ಕೃಷ್ಣಾ ನದಿಯ ಮೇಲೆ. ಅಂಡ್ ದೆನ್ ಮಾಂಜ್ರಾ ನದಿ ಮೇಲೆ ಸಿಂಗೂರು ಡ್ಯಾಮ್ ಅನ್ನೋದು ಕೂಡ ಕಂಡುಬರುತ್ತೆ. ಸಿಗಂದೂರು ಡ್ಯಾಮ್ ಅಲ್ಲ, ಸಿಂಗೂರು ಡ್ಯಾಮ್, ಸರಿನಾ? ಸಿಗಂದೂರು ಡ್ಯಾಮ್ ನಮ್ಮ ಕರ್ನಾಟಕದಲ್ಲಿದೆ. ಸಿಗಂದೂರು ಅನ್ನೋ ಒಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಂಡ್ ದೆನ್ ಉಕಾಯಿ ಡ್ಯಾಮ್ ಯಾವ ಒಂದು ರಾಜ್ಯದಲ್ಲಿ ಇದೆ? ಇದು ಗುಜರಾತ್ ರಾಜ್ಯದಲ್ಲಿದೆ. ಯಾವ ಒಂದು ನದಿಯ ಮೇಲೆ ಇದೆ ಅಂತ ನೋಡೋದಾದ್ರೆ ಈ ಒಂದು ತಾಪ್ತಿ ನದಿಯ ಮೇಲೆ ಕಂಡುಬರುತ್ತೆ. ಯಾವ ಒಂದು ರಾಜ್ಯದಲ್ಲಿ? ಗುಜರಾತ್ ರಾಜ್ಯದಲ್ಲಿ. ಸಿಂಗೂರು ಡ್ಯಾಮ್ ಯಾವ ರಾಜ್ಯದಲ್ಲಿ ಇದೆ? ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಧರೋಯ್ ಡ್ಯಾಮ್ ಮೇಲೆ ಕಂಡುಬರುತ್ತೆ, ನಿಮಗೆ ಗುಜರಾತಲ್ಲಿ ಕಂಡುಬರುತ್ತೆ. ಸಬರಮತಿ ನದಿಯ ಮೇಲೆ ಕಂಡುಬರ್ತಾ ಇದೆ, ಸರಿನಾ? ಸೊ ಇದನ್ನೆಲ್ಲವೂ ಕೂಡ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ, ಇದನ್ನ ಅಷ್ಟೇ ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ಇದನ್ನ ನೋಡ್ಕೊಳ್ಳಿ, ಸರಿನಾ? ಯಾಕಂದ್ರೆ ಸಾಕಷ್ಟು ಇದಾವೆ. ಅಂಡ್ ದೆನ್ ಇಲ್ಲಿ ಕೂಡ ಇದಾವೆ. ನೋಡ್ಕೊಂಡ್ರಾ? ಓಕೆ. ಆ್ಯಂಡ್ ದೆನ್ ಇಲ್ಲಿಯೂ ಸ್ವಲ್ಪ ಇದ್ದಾವೆ. ಇಲ್ಲಿ ಸಮ್ ಮೇಜರ್ ರಿವರ್ದು ಇಲ್ಲಿ ಕೆಳಗಡೆ ಹಾಕಿದ್ದೀನಿ, ಸಮ್ ಮೇಜರ್ ರಿಸರ್ವೇರ್ಸ್ ಹಾಕಿದ್ದೀರಿ ಇಲ್ಲಿ, ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಈ ಫೋಟೋಸ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಸರಿನಾ? ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಈ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ. ಆ ಫೋಟೋಗಳನ್ನು ನೋಡ್ಕೊಂಡು ಹೋಗಿ ನಿಮಗೆ ಫಿಕ್ಸ್ ಒಂದು ಮಾರ್ಕ್ಸ್. ನೀವು ಯಾವ ಎಕ್ಸಾಮ್ ತೊಗೊಂಡ್ರು ಕೂಡ ಒಂದು ಡ್ಯಾಮ್ ಬಗ್ಗೆ ಏನಾದರೂ ಕೇಳಿದ್ರೆ ಮಿಸ್ ಆಗದೆ ಇರತಕ್ಕಂಥ ಮಾಹಿತಿ ಈ ಒಂದು ಫೋಟೋಸಲ್ಲಿ ಇದಾವೆ ನಿಮಗೆ, ಸರಿನಾ? ಸೊ ಇಷ್ಟು ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.